ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಮನೆ ಬಿಟ್ಟು ಹೊರಟೇ ಬಿಟ್ಲ ಝಾನ್ಸಿ. ಹಾಗಿದ್ರೆ ತಾತನಿಗೆ ಎಲ್ಲ ವಿಷಯ ಗೊತ್ತಾಗಿದ್ದು ನಿಜನ ಸುಳ್ಳ? ಇಲ್ಲಿ ಝಾನ್ಸಿ ಯಜಮಾನ್ರು ರಾಘು ಝಾನ್ಸಿ ಪರ ಬ್ಯಾಟಿಂಗ್ ಮಾಡ್ದಾಗಿದೆ ಅಂತ ಅನ್ನಿಸ್ತದೆ. ಓ ಮೈ ಗಾಡ್, ನಿಜವಾಗ್ಲೂ ಬ್ಯಾಟಿಂಗ್ ಮಾಡಿದ್ರೇನ್ರಿ? ಹಾಗಿದ್ರೆ ಇದನ್ನು ತಿಳ್ಕೊಬೇಕಾ? ಹಾಗಿದ್ರೆ ಈ ಒಂದು ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಬೇಕಾಗತ್ತಾ. ಇಲ್ಲಿ ಝಾನ್ಸಿ ಮನೆಗೆ ತಾತ ಬರ್ತಿದ್ದಾರೆ. ಈ ಒಂದು ವಿಷಯ ಝಾನ್ಸಿಗೆ ಮೊದಲೇ ಗೊತ್ತಾಗತ್ತೆ. ಯಾಕಂದರೆ ರಾಯ್ ಈ ವಿಷಯನ ಝಾನ್ಸಿಗೆ ಮೊದಲೇ ಹೇಳಿದ್ರಿಂದಾಗಿ ಇಲ್ಲಿ ಝಾನ್ಸಿ ಬಂದಿದೆ ಮನೆಯವ್ರು ಎಲ್ಲರ ಹತ್ರ, ಅಂದರೆ ರಾಘು ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ರಿಕ್ವೆಸ್ಟ್ ಮಾಡ್ಕೋತಾಳೆ. ನನ್ನ ತಾತ ಬರ್ತಿದ್ದಾರೆ, ಅವ್ರು ನನ್ನನ್ನು ನಿಜವಾಗ್ಲೂ ಎಷ್ಟು ಮಟ್ಟಿಗೆ ನೋಡ್ಕೊಂಡಿದ್ದಾರೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಹರ್ಟ್ ಆಗಬಾರ್ದು, ನೀವು ಯಾರು ನನ್ನ ಇಷ್ಟಪಡ್ತಿಲ್ಲ ಅಂತ ಗೊತ್ತಾಗಬಾರ್ದು, ನೀವು ಎಲ್ಲ ನನಗೆ ಪ್ರಾಬ್ಲಮ್ ಮಾಡ್ತಿದ್ದೀರಾ ಅಂತ ಕೂಡ ಗೊತ್ತಾಗಬಾರ್ದು, ದಯವಿಟ್ಟು ಆ ರೀತಿ ನಾಟಕ ಮಾಡಿ ಅಂತ ಹೇಳ್ತಿದ್ದಾರೆ. ಆದರೆ ಇದನ್ನು ನಂಬೋದಕ್ಕೆ ಯಾರೂ ರೆಡಿ ಇರೋದಿಲ್ಲ. ಬಟ್ ಇಲ್ಲಿ ಝಾನ್ಸಿ ರಿಕ್ವೆಸ್ಟ್ ಮಾಡ್ಕೋತಾಳೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನ ತಾತಂಗೆ ನಿಜವಾಗ್ಲೂ ಹುಷಾರಿರೋದಿಲ್ಲ, ಅವ್ರು ನಿಜವಾಗ್ಲೂ ನನ್ನನ್ನು ತುಂಬ ಹಚ್ಕೊಂಡಿದ್ದಾರೆ, ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಒಂದು ಸಣ್ಣ ಗಾಯ ಆಗದಿರೋ ರೀತಿ. ಅವ್ರಿಗೆ ನಾನು ಇಷ್ಟು ಕಷ್ಟಪಡ್ತಿದ್ದೀನಿ ಅಂತ ಗೊತ್ತಾದರೆ, ನೀವು ಯಾರೂ ನನ್ನ ಒಪ್ಪಿಲ್ಲ ಅಂತ ಗೊತ್ತಾದರೆ ಖಂಡಿತ ಸಂಕಟ ಪಡ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ಅವರು ಹೋದ್ಮೇಲೆ ನೀವು ಏನೇ ಶಿಕ್ಷೆ ಕೊಟ್ಟರು ಅದನ್ನು ನಾನು ಒಪ್ಕೋತೀನಿ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಇಲ್ಲಿ ಪಲ್ಲವಿ ಅಂತೂ ನಿನಗೆ ಮನುಷ್ಯತ್ವ ಇಲ್ಲ ಅಂದರೆ ನಮಗೆ ಮನುಷ್ಯತ್ವ ಇಲ್ವಾ? ಖಂಡಿತವಾಗ್ಲೂ ಕೂಡ ಮನುಷ್ಯರು ಯಾರು ಕೂಡ ಈ ರೀತಿ ಮಾಡೋದಿಲ್ಲ, ನೀನು ಹೇಳೋದಕ್ಕೆ ನಾವು ಒಪ್ಕೋತೀವಿ, ನಿಮ್ಮ ತಾತನ ಮುಂದೆ ನಾಟಕ ಮಾಡ್ತೀವಿ ಅಂತಾರೆ. ಈ ಕಡೆ ಎಲ್ರಿಗೂ ಶಾಕ್ ಆಗುತ್ತೆ. ಜೊತೆಗೆ ಇಲ್ಲಿ ಮಾವ ಅಂತೂ ಏನು ಮಾತಾಡ್ತಿದ್ಯಾ ಪಲ್ಲವಿ ನೀನು ಅಂತ ಹೇಳಿದಾಗ, ಹೌದು ಮಾವ, ಒಬ್ರಿಗೆ ಒಳ್ಳೇದಾಗತ್ತೆ ಅಂದರೆ ಖಂಡಿತವಾಗ್ಲೂ ನಾವು ಯಾಕೆ ತಪ್ಪು ಮಾಡಬೇಕು, ಅದನ್ನೇ ನಾಟಕ ಮಾಡಿಕೊಂಡು ಪಾಪ ಅವ್ರಿಗೆ ಒಳ್ಳೇದು ಮಾಡಬಹುದಲ್ವ ಅಂತ ಹೇಳಿ ಒಪ್ಪಿಸ್ತಾಳೆ. ನಂತರ ಇಲ್ಲಿ ರಾಘು ಕೂಡ ಸ್ಟಾರ್ಟಿಂಗಲ್ಲಿ ಒಪ್ಕೊಂಡಿರುವುದಿಲ್ಲ, ಯಾಕಂದರೆ ಮತ್ತೆ ಏನು ನಾಟಕ ಮಾಡ್ತಿದ್ದಾರೆ ಝಾನ್ಸಿ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಝಾನ್ಸಿ ನಂತರ ನಿಜ ಹೇಳಿದ್ದು ಅನ್ನೋದು ಇಲ್ಲಿ ರಾಘುಗೆ ಗೊತ್ತಾಗುತ್ತೆ. ಹಾಗಾಗಿ ರಾಘು ಕೂಡ ಡ್ರಾಮಾ ಮಾಡೋಕ್ಕೆ ಒಪ್ಕೋತಾರೆ. ಬಟ್ ಇಲ್ಲಿ ನಿಜವಾಗ್ಲೂ ಪಲ್ಲವಿ ಒಳ್ಳೆಯವಳಾದ? ಖಂಡಿತ ಇಲ್ಲ. ಈ ಒಂದು ಸನ್ನಿವೇಶವನ್ನು ಯೂಸ್ ಮಾಡಿಕೊಂಡು ಝಾನ್ಸಿ ತಾತಂಗೆ ಎಲ್ಲ ವಿಷಯ ಹೇಳಬೇಕು, ಮನೆಗೆ ಬರ್ತಿದ್ದಾಗೆ ಅಂತ ಹೇಳಿ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಪಲ್ಲವಿ. ಅದೇ ವಿಷಯನ ಮನೆಯವ್ರಿಗೂ ಕೂಡ ಹೇಳ್ತಾಳೆ. ಆ ನಂತರ ಖಂಡಿತವಾಗ್ಲೂ ಝಾನ್ಸಿ ಮನೇಲಿ ಇರೋದೆಲ್ಲ ನಾವು ಅಂದ್ಕೊಂಡಾಗೆ ವರ್ಕೌಟ್ ಆಗತ್ತೆ. ಈ ಸನ್ನಿವೇಶನ ಯಾಕೆ ನಾವು ನಮಗೆ ಬೇಕಾದಾಗೆ ಯೂಸ್ ಮಾಡ್ಕೋಬಾರ್ದು, ಅದೇ ಕಾರಣಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೋತಿದ್ದೀನಿ ಅಂತ ಕೂಡ ಹೇಳ್ತಾರೆ. ಈ ಕಡೆ ಮನೆಯವರು ಎಲ್ಲರೂ ಅದಕ್ಕೆ ಓಕೆ ಹೇಳ್ತಾರೆ. ಬಟ್ ರಾಘುಗೆ ಈ ವಿಷಯ ಗೊತ್ತಿರೋದಿಲ್ಲ. ಬಟ್ ಈ ವಿಷಯನ ಸಂಗೀತ ಕೇಳಿಸ್ಕೊಂಡಿದ್ದೆ, ರಾಘು ಹತ್ರ ಬಂದು ಕೂಡ ಹೇಳ್ತಾಳೆ. ರಾಘುಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಇಲ್ಲಿ ಅದರ ನಡುವೆ ನೀರು ತಗೊಂಡು ಬರ್ತೀನಿ ಅಂತ ಝಾನ್ಸಿ ಹೋಗಿರ್ತಾಳೆ. ನೀರು ತರಬೇಕಿದ್ರೆ ತಾತ ಗಾಡೀಲಿ ಬಂದು ತನ್ನ ಮೊಮ್ಮಗಳನ್ನ ನೋಡಿ ಅವಳಲ್ಲಿ ಆಗಿರ್ತಕ್ಕಂಥ ಚೇಂಜಸ್ ಬಿಹೇವಿಯರ್ನ ನೋಡಿ ತುಂಬಾ ಖುಷಿ ಕೊಡ್ತಾರೆ. ಜೊತೆಗೆ ಅಲ್ಲಿ ತುಳಸಿಯನ್ನ ಕೂಡ ಕರೀತಾರೆ. ತುಳಸಿಯನ್ನ ನೋಡ್ತಿದ್ದಾಗೆ ಝಾನ್ಸಿ ಕೆಂಡಾಮಂಡಲ ಆಗ್ತಾರೆ. ಇಲ್ಲಿ ತುಳಸಿಯನ್ನ ಪ್ರಾರಂಭದಲ್ಲಿ ಝಾನ್ಸಿ ನಂಬೋದಕ್ಕೆ ಹೋಗೋದಿಲ್ಲ, ಬಟ್ ನಂಬೋ ರೀತಿ ತುಳಸಿಯವರು ಡ್ರಾಮಾ ಮಾಡ್ತಾರೆ. ನಂತರ ಇಲ್ಲಿ ಝಾನ್ಸಿ ಮನೆಗೆ ತಾತ, ತುಳಸಿ ಹಾಗೆ ಅವರ ಅತ್ತೆ ಮಗ ಎಲ್ಲರೂ ಕೂಡ ಬರ್ತಿದ್ದಾಗ ಇಲ್ಲಿ ಎಲ್ಲರೂ ಕೂಡ ನಾಟಕ ಮಾಡ್ತಾರೆ. ನಮ್ಮ ತಾತಂಗೆ ಯಾವುದೇ ರೀತಿ ಹರ್ಟ್ ಆಗಲ್ಲ, ಅವ್ರಿಗೆ ಯಾವುದೇ ವಿಷಯಗಳು ಗೊತ್ತಾಗಲ್ಲ ಅಂತ ಝಾನ್ಸಿ ಅನ್ಕೋತಾಳೆ. ಬಟ್ ಇಲ್ಲಿ ಪಲ್ಲವಿ ಸಿಡಿಸೇ ಬಿಡ್ತಾಳೆ ಬಾಂಬ್ನ. ಇಲ್ಲಿ ತಾತ ತುಂಬ ಖುಷಿಯಿಂದ ನನ್ನ ಮೊಮ್ಮಗಳು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾಳೆ, ನಿಜ ನೀವೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ನಾವು ನಿಮ್ಮ ಮೊಮ್ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇಲ್ಲ. ನಿಜವಾಗ್ಲೂ ಅವಳು ಈ ಮನೆಗೆ ಬಂದಿರೋದು ನಮ್ಗೆ ಇಷ್ಟನೇ ಇಲ್ಲ, ನಿಜವಾಗ್ಲೂ ಅವಳನ್ನು ನಾವು ಒಪ್ಕೊಂಡಿಲ್ಲ. ಅವಳು ಈ ಮನೆ ಸೊಸೆ ಅಂತ ಡ್ರಾಮಾ ಮಾಡ್ತಿದ್ದಾಳೆ, ನಿಮ್ಮ ಮುಂದೆ ಚೆನ್ನಾಗಿ ನಾವು ನೋಡ್ಕೋತಿದ್ವಿ ಅಂತ. ಬಟ್ ಅವಳು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿಕೊಳ್ಳು, ನಾಟಕ ಮಾಡಿ ದಯವಿಟ್ಟು ನಮ್ಮ ತಾತ ಹೋಗೋದಂಗ ಅಂತ. ಬಟ್ ಆ ನಾಟಕಕ್ಕೆಲ್ಲ ನಾವು ಒಪ್ಕೊಳ್ಳೋಕ್ಕಾಗಲ್ಲ, ನಾವು ನಿಜ ಹೇಳ್ತಿದ್ದೇವೆ, ಯಾವುದೇ ರೀತಿಲೂ ಕೂಡ ಅವಳನ್ನು ನಾವು ಸೊಸೆ ಅಂತ ಒಪ್ಕೊಂಡಿಲ್ಲ ಅಂತ ಹೇಳ್ಬಿಡ್ತಾರೆ. ಇದನ್ನೆಲ್ಲ ಕೇಳಿದೆ ತುಳಸಿ ಅವರು ಶಾಕ್ ಆಗ್ತಿದ್ದಾರೆ. ಅಲ್ಲಿ ಸಂಪತ್ ಕುಮಾರ್ ಕೂಡ ಶಾಕ್ ಆಗ್ತಿದ್ದಾರೆ. ಏನು ಮಾತಾಡ್ತಿದ್ರಾ ನೀವು? ಇಲ್ಲ, ನನ್ನ ಸೊಸೆ ಈ ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ, ಅವಳು ತುಂಬ ಚೆನ್ನಾಗಿ ಬೆಳೆದವಳು, ಖಂಡಿತವಾಗ್ಲೂ ಅವಳನ್ನು ನೀವು ಚೆನ್ನಾಗೇ ನೋಡ್ಕೊತಿರ್ತೀರ. ಅವಳೇ ನಮ್ಮ ಹತ್ರ ಹೇಳಿದ್ದಾರೆ ಅಂದಾಗ ನಾವೇ ಹೇಳ್ತಿದ್ದೀವಿ ತಾನೇ, ಯಾವುದೇ ಕಾರಣಕ್ಕೂ ಅವಳನ್ನ ಸೊಸೆ ಅಂತ ನಾವು ಹೇಗೆ ಒಪ್ಕೊಳ್ಳೋಕ್ಕಾಗುತ್ತೆ? ಏನು ಶಾಸ್ತ್ರ ಸಂಪ್ರದಾಯಬದ್ಧವಾಗಿ ನಾವೆಲ್ಲ ಬಂದಿದ್ದೀವ, ಮದುವೆ ಮಾಡಿದ್ದೀವ? ಒಂದು ಮದುವೆ ಅಂದರೆ ಒಂದಿನ ಗೊತ್ತಾಗುತ್ತೆ, ಮನೆಯವರೆಲ್ಲ ಬರ್ತಾರೆ, ಅವ್ರು ಎಲ್ಲರ ಮುಂದಾಳತ್ವದಲ್ಲಿ ಅವರ ಮದುವೆ ನಡೆಯುತ್ತೆ. ಆದರೆ ನಾವು ಯಾರಾದರೂ ಬಂದಿದ್ದೀವ ಅದರಲ್ಲಿ ತಿಳ್ಕೊಬೇಕಲ್ವ, ನಮಗೆ ಅವಳು ಒಪ್ಪಿಗೆ ಇಲ್ಲ, ನಾವು ಅವಳು ಸೊಸೆ ಅಂತ ಸ್ವೀಕರಿಸಿಲ್ಲ ಅಂತ ಒಮ್ಮೆಲೆ ಬಂದು ನಾನು ನಿಮ್ಮ ಸೊಸೆ ಅಂದರೆ ಒಪ್ಕೊಂಡ್ಬಿಡ್ಬೇಕಾ ನಾವು ಅಂತ ಹೇಳಿ ಇಲ್ಲಿ ಮಾವ ಕೂಡ ಹೇಳ್ತಿದ್ದಾರೆ. ಈ ಮಾತನ್ನೆಲ್ಲ ಕೇಳಿ ನಿಜವಾಗ್ಲೂ ಕುಸ್ತು ಹೋಗ್ತಿದ್ದಾರೆ ಸಂಪತ್ ಕುಮಾರ್ ಮಾತ್ರ ಅಲ್ಲ, ಇಲ್ಲಿ ಝಾನ್ಸಿ ಕೂಡ ಕುಸ್ತು ಹೋಗ್ತಿದ್ದಾಳೆ. ರಾಘುಗೆ ಶಾಕ್ ಆಗ್ತದೆ. ಫೈನಲಿ ಇಲ್ಲಿ ಯಾಕೆ ರೀತಿ ಮಾಡಿದ್ರು ಅಂತ ಇಲ್ಲಿ ರಾಘು ಕೂಡ ತಡೆಯೋಕೆ ಅಂತ
ಹೋದರೆ ನಿಂತ್ಕೋಣ. ನಾನು ನಿಜವಾಗ್ಲೂ ತಾನೇ ಹೇಳ್ತಿರೋದು, ತಪ್ಪೇನು ಹೇಳ್ತಿಲ್ಲ ತಾನೇ. ನಿಜ ಹೇಳಬೇಕು ಅಂದರೆ ಇವಳನ್ನು ನಾವು ಸೊಸೆ ಅಂತ ಯಾಕೆ ಒಪ್ಕೋಬೇಕು? ಇವಳು ತನ್ನ ಸ್ವಾರ್ಥಕ್ಕೋಸ್ಕರ ಇಲ್ಲಿ ಬಂದು ಸೇರ್ಕೊಂಡಿರೋದು. ನಿಜ ಹೇಳಬೇಕು ಅಂದರೆ ನನ್ನಣ್ಣ ಇವಳು ಲವ್ ಮ್ಯಾರೇಜ್ ಆಗಿದ್ದಾರೆ ಅಂತ ಹೇಳಿರೋದು ಸುಳ್ಳು. ನಿಜವಾಗ್ಲೂ ಅವಳು ನಿಮ್ಮ ಆಸ್ತಿನ ಹೊಡಿಬೇಕಾಗಿತ್ತು. ನೀವು ಆಸ್ತಿನ ಬರೀದ್ರೆ ಮದುವೆ ಆದರೆ ಮಾತ್ರ ಆಸ್ತಿ ಕೊಡ್ತೀನಿ ಅಂತ ಹೇಳಿದರೆ, ಅದೇ ಕಾರಣಕ್ಕೆ ನಮ್ಮಣ್ಣನ 1 ತಿಂಗಳ ಮಟ್ಟಿಗೆ ಕಾಂಟ್ರಾಕ್ಟ್ ಮ್ಯಾರೇಜ್ನ ಆದ್ಲು. ತದನಂತರ ಅವಳು ನನ್ನ ಅಣ್ಣನ ಬಿಡಬೇಕಿತ್ತು, ಆದರೆ ಅವಳು ನನ್ನ ಅಣ್ಣನ ಬಿಡಲಿಲ್ಲ. ಹೆಗ್ಲೆ ಇಟ್ಕೊಂಡು ಈ ಮನೆಗೆ ಬಂದು ಕೂತಿದ್ದಾಳೆ. ಅಂದಮೇಲೆ ನಾವ್ಯಾಕೆ ಅವಳನ್ನು ಒಪ್ಕೋಬೇಕು ಅಂತ ಹೇಳಿ ಎಲ್ಲ ಸತ್ಯನ ಕುಲ್ಲ ಔಟ್ ಮಾಡೇ ಬಿಡ್ತಾಳೆ ಪಲ್ಲವಿ. ಈ ವಿಷಯ ಕೇಳಿದೆ ನಿಜವಾಗ್ಲೂ ತಾತ ಕುಸ್ತು ಹೋಗ್ತಿದ್ದಾರೆ. ಇಲ್ಲಿ ಅನಿತಾ ಅವರಂತೂ ಇಲ್ಲ, ಯಾವುದೇ ಕಾರಣಕ್ಕೂ ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಸುಳ್ಳು ಹೇಳ್ತಿದ್ರಾ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ನಾವು ಹೇಳ್ತಿರೋದು ಸತ್ಯ ಅಂತ ರಾಘು ಫ್ಯಾಮಿಲಿ ಹೇಳ್ತಾರೆ. ಈ ಕಡೆ ರಾಘು ಮತ್ತೆ ಝಾನ್ಸಿ ಮುಖ ನೋಡ್ಕೊತಿದ್ದಾರೆ. ಇದರ ನಡುವೆ ಅತ್ತ ಕಡೆ ತುಳಸಿ ಅವರಂತೂ ಸರಿ ಆಯ್ತು ಏನೋ ಆಗೋಗಿದೆ ಅಂತ ಅನ್ಕೊಳ್ಳೋಣ, ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಝಾನ್ಸಿ ಈ ಮನೆಯಿಂದ ಹೇಗೆ ಬರೋಕ್ಕಾಗುತ್ತೆ? ನಮ್ಮ ಝಾನ್ಸಿ ಈ ಮನೇಲಿ ಇರಬೇಕು, ಅವಳು ನಮ್ಮ ರಾಘುನ ಇಷ್ಟಪಡ್ತಿದ್ದಾಳೆ ಅಂದಮೇಲೆ ಅವಳು ಇಲ್ಲೇ ಇರಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ತುಳಸಿ ಅವರು. ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ಪಲ್ಲವಿ ಹೇಳ್ತಾರೆ. ಅತ್ತ ಕಡೆ ನಾಗಾರ್ಜುನ್ ಅವರು ಅವರ ಮಗಳ ಹತ್ರ ನಿಮ್ಮ ಅಮ್ಮಂಗೆ ನಿಜವಾಗ್ಲೂ ಕೂಡ ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಇವತ್ತೆಲ್ಲ ನಾಳೆ ಬದಲಾಗ್ತಾಳೆ ಅನ್ನೋ ಹೋಪ್ಸಲ್ಲೇ ಕಾಯ್ತಿದ್ದೀನಿ. ದುಡ್ಡು ಅಂದರೆ ಏನು ಬೇಕಿದ್ರೂ ಮಾಡೋಕ್ಕೂ ಹಿಂಜುರಿಯೋದಿಲ್ಲ ಅವಳಿಗೆ ದುಡ್ಡನ್ನು ಬಿಟ್ಟರೆ ಯಾವ ಸಂಬಂಧ, ಮೌಲ್ಯ, ಪ್ರೀತಿ ಯಾವುದೂ ಕೂಡ ಅರ್ಥ ಆಗೋದಿಲ್ಲ. ಅವಳಿಗೆ ಇವತ್ತು ಗೆಲುವು ಸಿಗ್ತದೆ ಅಂತ ಅಂದ್ಕೊಂಡಿದ್ದಾಳೆ, ಆದರೆ ಅದು ತಾತ್ಕಾಲಿಕ ಗೆಲುವು ಅನ್ನೋದು ಅವಳಿಗೆ ಗೊತ್ತಾಗ್ತಿಲ್ಲ. ಖಂಡಿತವಾಗ್ಲೂ ಕೂಡ ಅವಳಿಗೆ ಪರ್ಮನೆಂಟ್ ಗೆಲುವು ಸಿಗೋದಿಲ್ಲ. ನಿಮ್ಮ ಅಮ್ಮಂಗೆ ಅರ್ಥ ಮಾಡಿಸೋಕೆ ಹೋದ್ರೂ ಕೂಡ ಆಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಮಗಳ ಹತ್ರ ಹೇಳ್ಕೊತಿದ್ದಾರೆ ನಾಗಾರ್ಜುನ. ತದನಂತರ ಇತ ಕಡೆ ತಾತ ಅಂತೂ ಹಾಗೆ ಕುಸ್ತು ಹೋಗ್ತಾರೆ, ಹಾಗೆ ಏನೂ ಮಾತಾಡದೆ ಮನೆಯಿಂದ ಹೊರಟು ಬಿಡ್ತಾರೆ. ಈ ಕಡೆ ರಾಘು ತುಳಸಿ ಇದು ಝಾನ್ಸಿ ಎಲ್ಲ ಕೂಡ ತಾತ ನಿಂತ್ಕೊಡಿ ಅಂದರೂ ನಿಂತ್ಕೊಳ್ಳೋದಿಲ್ಲ, ಕುಸ್ತು ಹೋಗ್ತಿದ್ದಾರೆ ಹೊರಗಡೆ ಹೋಗಿ. ತಕ್ಷಣ ಇಲ್ಲಿ ರಾಯ್ ಮತ್ತು ಅವರ ಮಗಳು ತುಳಸಿ ಹೋಗಿದೆ ಕಾರ್ ಹತ್ಕೊಂಡು ಅಲ್ಲಿಂದ ಕರ್ಕೊಂಡು ಹೊರಟೇ ಬಿಡ್ತಾರೆ. ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಇನ್ನೇನಿದೆ ನನಗೆ ಜಾಗ ಗೊತ್ತಾಯ್ತಲ್ಲ, ನಿಮ್ಮ ತಾತಂಗೆಲ್ಲ ವಿಷಯ ಇಷ್ಟ ಆದಮೇಲೂ ಕೂಡ ನೀನು ಈ ಮನೇಲಿ ಉಳ್ಕೋಬೇಕಾ? ನಿಜವಾಗ್ಲೂ ಏನು ಯೋಗ್ಯತೆ ಇದೆ ಅಂತ ನೀನು ಈ ಮನೇಲಿ ಉಳ್ಕೋಬೇಕು ಅಂತ ಪಲ್ಲವಿ ಹೇಳ್ತಿದ್ದಾಗೆ ಹಾಗೆ ಝಾನ್ಸಿ ಕೂಡ ಅವ್ರ ತಾತನಿಂದನೇ ಹೊರಟು ಬಿಡ್ತಾಳೆ. ಇತ್ತ ಕಡೆ ತದನಂತರ ಆತ ಕಡೆ ಪಲ್ಲವಿ ಅನಿತಾ ಮನೆಗೆ ಕಾಲ್ ಮಾಡಿದಾಳೆ, ತನ್ನ ಗಂಡಂಗೆ ಕಾಲ್ ಮಾಡಿದ್ದೆ. ಇತ್ತ ಕಡೆ ಝಾನ್ಸಿ ಮನೆ ಬಿಟ್ಟು ಹೋದ್ಲು. ನೀವು ಹೇಳೋ ಥರ 15 ದಿನಕ್ಕೆ ಮನೆಯಿಂದ ಕಳಿಸಿದ್ವಿ ಅಂತ ಹೇಳ್ತಿದ್ದಾಳೆ. ಫೈನಲಿ ನೀನು ಅನ್ಕೊಂಡಾಗೆ ಮಾಡಿಸ್ಬಿಟ್ಟಿಯಲ್ಲ ಪಲ್ಲು, ಖಂಡಿತವಾಗ್ಲೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಗಂಡ ಕೂಡ ಹೇಳ್ತಿದ್ದಾರೆ. ಅವರ ಅಮ್ಮ ತಂಗಿ ಅಲ್ಲೇ ಕೂಡ ಇದ್ದಾರೆ. ನಂತರ ಅದಕ್ಕೆ ತುಂಬ ಥ್ಯಾಂಕ್ಸ್, ಅದಕ್ಕೆ ಫೈನಲಿ ನೀವು ಅನ್ಕೊಂಡಾಗೆ ಮಾಡಿದ್ರಿ ಅಂದಾಗ ಖಂಡಿತ ನೀವು ಕೂಡ ಸಪೋರ್ಟ್ ಮಾಡಿ ಟೈಮ್ ಕೊಟ್ರಲ್ವಾ, ಖಂಡಿತ ಯಾವುದೇ ರೀತಿಯ ಆತಂಕ ಕೂಡ ಇಲ್ಲ. ಫೈನಲಿ ನಿನ್ನ ಮತ್ತೆ ನನ್ನ ಅಣ್ಣನ ಮದುವೆ ಮಾಡಿಸ್ಬಹುದು ಅಂತ ಹೇಳಿ ಪಲ್ಲವಿ ಕಾಲ್ ಕಟ್ ಮಾಡ್ತಾರೆ. ಅತ್ತ ಕಡೆ ಸಂಭ್ರಮ ಸಡಗರ ಅನಿತಾ ಮನೆಯಲ್ಲಿ. ಇತ್ತ ಕಡೆ ನಿಜವಾಗ್ಲೂ ರಾಘು ನೀನು ಮಾಡಿದ್ದು ಸ್ವಲ್ಪನೂ ಕೂಡ ಸರಿ ಇಲ್ಲ ಪಲ್ಲವಿ ಅಂತ ಹೇಳ್ತಿದ್ರ. ಏನಣ್ಣ ಮಾತಾಡ್ತಿದ್ಯಾ ನೀನು ಅಂತ ಪಲ್ಲವಿ ಕೇಳಿದ್ದಕ್ಕೆ, ಹೌದು ಇದೆಲ್ಲ ನಮಗೆ ಸಂಸ್ಕಾರ ಹೇಳ್ಕೊಟ್ಟಿರೋದಾ? ಇದ ಸಂಸ್ಕಾರ ನಮ್ಮದು? ಮಾತು ಕೊಟ್ಟು ಈ ರೀತಿ ಬೆನ್ನಿಗೆ ಚೂರಿ ಹಾಕೋದು ಎಷ್ಟು ಸರಿ ಅಂತ ರಾಘು ಪ್ರಶ್ನೆ ಮಾಡ್ತಿದ್ದಾರೆ. ನಿನಗೆ ಅವಳು ಕೂಡ ಅದನ್ನೇ ಮಾಡಿದ್ದಲ್ವಾ? ಅವಳು ಮಾಡಿಲ್ಲ ಅಂದರೆ ಏನೂ ಅರ್ಥ, ಆದರೆ ಅವಳು ಮಾಡಿದ್ದನ್ನೇ ತಾನೇ ನಾವು ಮಾಡಿದ್ದು. ನಮಗೊಂದು ಅವಕಾಶ ಸಿಕ್ಕಿದ್ದು ಮನೆಯಿಂದ ಆಚೆ ಕಳ್ಸೋಕೆ, ಅದನ್ನು ಯೂಸ್ ಮಾಡ್ಕೊಂಡ್ವಿ ಅಷ್ಟೇ. ನಮ್ಮ ಉದ್ದೇಶ ಕೂಡ ಅವಳನ್ನ ಇಲ್ಲೇ ಕರ್ಕೊಂಡು ಬಂದಿದ್ದು ಅದೇ ಉದ್ದೇಶಕ್ಕೆ ತಾನೆ ಅಂತ ಪಲ್ಲವಿ ಹೇಳ್ತಿದ್ರೆ. ಆದರೂ ಕೂಡ ನೀನು ಮಾಡಿದ್ದು ಸರಿ ಇಲ್ಲ. ಅವ್ರಿಗೆ ಎಷ್ಟು ಬಗೆಯಿಂದ ಕೇಳಿಕೊಂಡ್ರು ಶಿಕ್ಷೆ ಕೊಡಿಬೇಕಿದ್ರೆ, ಆದರೆ ನಮ್ಮ ತಾತನ ಮುಂದೆ ನಾಟಕ ಮಾಡಿ ಅಂತ, ಆದರೆ ಮಾಡ್ತೀನಿ ಅಂತ ಹೇಳಿ ಈ ರೀತಿ ಮಾಡೋದು ಎಷ್ಟು ಸರಿ? ಸಂಪತ್ ಕುಮಾರ್ ಅವರು ಎಷ್ಟು ಎಮೋಷ್ನಲ್ ಪರ್ಸನ್ ಅಂತ ಗೊತ್ತಾ? ನಿಜವಾಗ್ಲೂ ಅವ್ರಿಗೆ ಎಂಥ ಸೂಕ್ಷ್ಮದವರು. ಅಂಥವ್ರ ಮುಂದೆ ಈ ರೀತಿ ಸತ್ಯ ಹೇಳಿ ಆಘಾತ ಮಾಡಿಬಿಟ್ರಲ್ಲ. ಖಂಡಿತವಾಗ್ಲೂ ನೀವು ಯಾವುದು ಮಾಡಿದ್ದು ಕೂಡ ಸರಿ ಇಲ್ಲ. ನಮ್ಮ ಮನೆಯವರು ಇದೇ ಸಂಸ್ಕಾರನ ಹೇಳ್ಕೊಟ್ಟಿರೋದು, ಮನುಷ್ಯತ್ವ ಇಲ್ದಾಗೆ ನಡ್ಕೋಬೇಕು, ನಂಬಿಕೆ ದ್ರೋಹ ಮಾಡಬೇಕು ಅಂತ ಹೇಳಿ ಇಲ್ಲಿ ರಾಘು ಹೇಳ್ತಿದ್ದಾರೆ. ನಿಜವಾಗ್ಲೂ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ರಾಘು ಫೈನಲಿ ಝಾನ್ಸಿ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಆ ಕಡೆ ಝಾನ್ಸಿ ಮನೆ ಬಿಟ್ಟು ಹೋಗ್ತಿದ್ದಾಳೆ. ಅತ್ತ ಕಡೆ ಸಂಪತ್ ಕುಮಾರ್ ಅವರು ಮನೆಗೆ ಹೋಗಿದೆ, ಕುಸ್ತು ಹೋಗಿದ್ದಾರೆ. ತುಳಸಿ ಎಲ್ಲ ಕೂಡ ಸಮಾಧಾನ ಮಾಡ್ತಿದ್ದಾರೆ. ಅದರ ನಡುವೆ ಝಾನ್ಸಿ ಮನೆಗೆ ಎಂಟ್ರಿ ಕೊಡ್ತಿದ್ದಾಳೆ. ಹಾಗಿದ್ರೆ ಏನಾಗುತ್ತೆ ಮುಂದೆ? ಝಾನ್ಸಿನ ಬಿಟ್ಟು ಅನಿತಾನ ಮದುವೆ ಆಗೋಕೆ ರಾಘು ಮುಂದಾಗ್ತಾರ, ಅಥವಾ ಇಲ್ಲಿ ಝಾನ್ಸಿನೇ ನನ್ನ ಹೆಂಡತಿ ಅಂತ ಝಾನ್ಸಿ ಬಳಿಗೆ ವಾಪಸ್ ಬರ್ತಾರ ರಾಘು? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.